ರೀ, ಏನಾಗೈತ್ರಿ ನಿಮಗೆ ಇವತ್ತು? ಏನು ನನ್ನನ್ನು ಅಷ್ಟೊಂದು ಹೊಗಳಾಕೊಂತ ಬಿಟ್ಟಿರಲ್ಲ? ಅಯ್ಯ ಹಂಗೇನಿಲ್ಲಲಿ, ನಿನ್ನ ಹೊಗಳಾಕುಂತಿಲ್ಲ, ಇರೋದನ್ನ ಹೇಳಾಕುಂತೀನಪ್ಪ ನಾನು. ಹ್ಞೂ, ಸಾಕು ಸಾಕು, ನನಗೆ ಗೊತ್ತೈತಿ. ಏನು ಹೇಳ್ರಿ, ಏನೋ ವಿಷಯ ಮಾತಾಡೋದೈತಿ ಏನಂತ ಅಲ್ಲೇ, ಅದಕ್ಕೆ ಇಷ್ಟೆಲ್ಲ ಮಸ್ಕ ಹೊಡ್ಯಾಕೊಂತೀರ ಅನ್ನೋದು ಗೊತ್ತೈತಿ. ಏನು ವಿಷಯ ಅನ್ನೋದು ಹೇಳ್ರಿ. ನನ್ನ ಹೆಂಡತಿ ಎಷ್ಟು ಶಾಣೆ ಅದಳಪ್ಪ. ಹಾಂ, ಬಾಬಾ ರಾಧಿ, ನಿಜಲ್ಲಿ ನೀ ನಮ್ಮ ಮನ್ಯಾಗ ಅಲ್ಲ, ನಮ್ಮ ಇಡೀ ಕಾಂದಂದಾಗ ನಿನ್ನಷ್ಟು ಶಾಣೆ ಯಾರ್ಯಾರು ಇಲ್ಲ ನೋಡ್ಲಿ. ಮತ್ತು ಅಷ್ಟು ಶಾಣೆ ಇದ್ದಿದ್ದಕ್ಕ ಈ ಮನಿನ ಅಷ್ಟು ಚಂದ ಹತ್ತಂಗ ನಡ್ಸ್ಕೊಂಡು ಹೊಂಟಿರೋದು ನಾನು. ನಿಮಗೇನು ಗೊತ್ತು? ಏ ಹೌದು ಬಿಡ್ಲಿ, ನೀನಿಲ್ಲ ಅಂದ್ರೆ ನಮ್ಮ ಮನೆ ಚಂದ ನಡ್ದಂಗೆ ನಡೆಯೋದೇ ಇಲ್ಲ ನೋಡ್ಲಿ. ನೀನು ಇದ್ದಿದ್ದಕ್ಕ ನಮ್ಮ ಮನೆ ಇಷ್ಟು ಚಂದ ನಡ್ಕೊಂಡು ಹೊಂಟೈತಿ. ನಮ್ಮ ಮನೆಗೆ ಒಂಥರ ನೀನು ಆಧಾರ ಸ್ತಂಭ ಇದ್ದಂಗೆ. ಸಾಕು ಸಾಕು, ಹೊಗಳಿದ್ದು ಹೇಳ್ರಿ, ಏನು ವಿಷಯ ಬಂದಿದ್ದು ಅಂತಂದು. ಅದು ಇವತ್ತು ನಾನು ಹೊಲದಲ್ಲಿ ಹೊಂಟಿದ್ದೆಲೆ, ಅವಾಗ ಊರಾಗ ಒಂದಿಬ್ರು ಹೆಣ್ಮಕ್ಳು ನೀನು ಎಷ್ಟು ಹೊಗಳಕ್ಕೆ ಕುಂತಿದ್ರಲ್ಲಿ. ಹಾಂ, ನನ್ನನ್ನು ಹೊಗಳಕ್ಕೆ ಕುಂತಿದ್ರಾ? ಎದಕ್ಕೆ ರೀ? ಅದು ನೀನು ಲಲಿತವನ್ನ ನಿನ್ನ ಮಗಳ ಥರ ಸಾಕ್ತಿಯಲ್ಲ, ಅದಕ್ಕೆ ನಮ್ಮ ಊರಾಗ ಎಲ್ಲ ಹೆಣ್ಮಕ್ಳು ನಿನ್ನನ್ನು ಹೊಗಳ್ತಾರೆ ನೋಡ್ಲಿ. ಹಾಂ, ಇವು ಆ ಹುಡುಗಿನ ಲಲಿತವನ್ನ ಎಷ್ಟು ಚಂದನ ತಂಗ ಬೆಳೆಸ್ಕೊಂಡು ಹೊಂಟಾಳವ ರಾಧವ, ತನ್ನ ಸ್ವಂತ ಮಗಳನ್ನ ನೋಡ್ಕೊಂಡಂಗೆ ನೋಡ್ಕೊಂಡು ಹೊಂಟಾಳ ನೋಡಂತಂದು ಊರಾಗ ಎಲ್ಲರೂ ನೆನ್ಸ್ಕೊಂತಿದ್ರು ನೋಡಿ ನಿನಗೆ. ನೋಡಿದ್ರಿಲ್ಲ ನೋಡಿದ್ರಿಲ್ಲ, ಹಾಂ, ಇಡೀ ಊರನರಿಗೆ ಗೊತ್ತು ನಾನು ಏನು ಅನ್ನೋದು. ನಿಮಗೆ ಗೊತ್ತಿಲ್ಲ ನಾನು ಏನು ಅನ್ನೋದು. ಏನಾರು ಒಂದು ಸ್ವಲ್ಪ ಆಕೆಗೆ ಬೈಯೋಷ್ಟಿಗೆ ಎದಕ್ಕೆ ಹಂಗೆ ಬೈತಿದೆ ಅಂತಿರ್ತೀರಿ. ಗೊತ್ತಾಗ್ತಿಲ್ಲ, ನಾನು ಏನೇ ಬೈದ್ರು ಏನೇ ಒದ್ರಾಡಿದ್ರು ಲಲಿತವ್ಗೆ ಒಳ್ಳೇದಾಗಲಿ ಅಂತನ ಮಾಡೋದು. ಅರ್ಥ ಆಗ್ತಿಲ್ಲ ಈಗಾರ? ಅರ್ಥ ಆಗೈತ್ಲೆ. ಅದಕ್ಕೆ ನಿಂತಲ್ಲೇ ಒಂದು ವಿಷಯ ಮಾತಾಡ್ಬೇಕಾಗಿತ್ತ ಲಲಿತವನ ಬಗ್ಗೆ, ಅದಕ್ಕೆ ಮಾತಾಡ್ಲಾ? ಹ್ಞೂ, ಮಾತಾಡ್ರಿ, ಏನು ವಿಷಯ? ಅದು ಅದು ಈಗ ಹೆಂಗ ಲಲಿತವನು ವಯಸ್ಸಿಗೆ ಬಂದಾಳ. ವಯಸ್ಸಿಗೆ ಬಂದಿರೋ ಹುಡುಗಿನ ಎಷ್ಟು ದಿನ ಅಂತಂದು ಮನ್ಯಾಗ ಇಟ್ಕೊಳ್ಳೋದು ಹೌದಿಲ್ಲ. ಅದಕ್ಕೆ ಲಲಿತವ್ಗೆ ಒಂದು ಚಲೋ ಗಂಡು ನೋಡಿ ಮದ್ವೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿನಿ ನಾನು. ನಿಮಗೇನ ತಲೆ ಬರಬ್ಬರಿ ಐತಾನೆ ಏನಿಲ್ಲ. ಹಾಂ, ಆಕೆ ಮದ್ವೆ ವಿಚಾರ ಮಾತಾಡಕ್ಕೆ ನನಗಿಷ್ಟೆಲ್ಲ ಮಸ್ಕ ಹೊಡೆದ್ರೇನ ನೀವು? ಇಲ್ಲಲ್ಲಿ ನಿನಗೇನು ಮಸ್ಕ ಹೊಡೆದಿಲ್ಲ, ಮತ್ತದು ವಯಸ್ಸಿಗೆ ಬಂದಿಲ್ಲ ಅಲ್ಲಿ ಹುಡುಗಿ, ಎಷ್ಟು ದಿನ ಅಂತ ಮನ್ಯಾಗ ಇಟ್ಕೊಳ್ಳೋದು ಹೌದಿಲ್ಲ. ಅದಕ್ಕೆ ಆ ಹುಡುಗಿಗೆ ಮದ್ವೆ ಮಾಡಿಬಿಡೋಣ ಅಂತಂದು. ಅಕ್ಕಿಗೆ ಏನಂತ ಮದ್ವೆ ಮಾಡೋ ಅಂತ ವಯಸ್ಸೇನಾಗಿಲ್ಲ. ಇಲ್ಲಿ ಸುಮ್ಮನೆ ರೀ, ಅಷ್ಟಕ್ಕೂ ಅಕ್ಕಿನ ಮದ್ವೆ ಮಾಡಕ್ಕೆ ರೊಕ್ಕ ಏನಾರ ಆಯ್ತಾನ? ಅವರಪ್ಪ ಅವರವ್ವ ಏನಾರ ಆಸ್ತಿ ಇಟ್ಟೋಗಾರನ? ಏನು ಅಕ್ಕಿ ಮದ್ವೆ ಮಾಡಕ್ಕಂತ ರೊಕ್ಕ ಇಟ್ಟೋಗಾರ ಅಕ್ಕಿನ ಮದ್ವೆ ಮಾಡಕ್ಕೆ? ಹಾಂ, ಇಲ್ಲೇ ನನ್ನ ಮಕ್ಕಳಿಗೆ ಹೆಂಗೆ ಓದಿಸೋದು ಏನು, ನಾಳಿದ್ದು ಹೆಂಗೆ ನಾಡ್ದಿದ್ದು ಹೆಂಗೆ ಅಂತ ನಾನು ಯೋಚನೆ ಮಾಡ್ಕೊತ ಕುಂತ್ರ ಇವ್ರು ಅಕ್ಕಿ ಮದ್ವೆ ವಿಚಾರ ಮಾಡಕ್ಕಂತಾರೆ. ರೊಕ್ಕ ಐತಾನ ನಿಮ್ಮ ತಲೆ ಮದ್ವೆ ಮಾಡಕ್ಕೆ? ಅಲ್ಲಲ್ಲಿ ಆ ಹುಡುಗಿ ಇಷ್ಟು ದಿನ ಕತ್ತಿ ದುಡ್ದಂಗೆ ಪಾಪಿ ಮನೆಗೆ ಎಷ್ಟೆಲ್ಲ ದುಡ್ದೈತಿ. ಅದು ಅಲ್ದ ಬಟ್ಟೆ ಎಲ್ಲ ಹೊಲದು ರೊಕ್ಕೆಲ್ಲ ಕೊಟ್ಟಿಲ್ಲ ಅಲ್ಲಿ ನಮ್ಮ ಮನೆಗೆ ಬಳಸಾಕೆಲ್ಲ. ಈಗ ನಮ್ಮ ಮನೆ ನಡೆಯಾಕುಂತಿದ್ದ ಅದರಿಂದ ಹೌದಿಲ್ಲ. ನಾವು ಏನಾರು ಒಂದು ಸ್ವಲ್ಪ ಖರ್ಚು ಮಾಡಿ ಮದುವೆ ಮಾಡಿಬಿಟ್ರೆ ಆತಗೋ. ಏನಂತದ್ದು ಮಹಾ ದುಡ್ದಿರೋದಕ್ಕಿ? ಹಾಂ, ದಿನಕ್ಕೆ ಅದ 100-200 ರೂಪಾಯಿ ಆಟ ಬರ್ತೈತಾನ. ಅದು ಯಾವಾಗಾರ ಒಂದ್ಸಲ ಆಟ ಕೊಟ್ಟಿರ್ತಾ. ಆಕೆ ಏನು ಮನ್ಯಾಗ ಆಕೆಗೆ ನಾವು ಯಾಕೆ ಪುಕ್ಸಟ್ಟೆ ಕೂಳು ಹಾಕನ? ಆಕೆ ಮನ್ಯಾಗ ಏನು ಊಟ ಮಾಡ್ತಾವಲ್ಲ, ಆಕೆ ದುಡ್ದು ರೊಕ್ಕ ಆಕೆ ತಿಂತಾಳೆ ತಗೋರಿ. ನಾವೇನು ಆಕೆ ಹಂಗನಾಗಿ ಏನಿಲ್ಲ, ನಮ್ಮದು ಹೊಲದಾಗಿಂದ ರೊಕ್ಕ ಬರ್ತೈತಿ, ಪೀಕ್ ಬರ್ತೈತಿ, ಅದನ್ನ ತಿನ್ನೋದಾಳ್ರಿ ನಾವೇನು. ಅಲ್ಲಲ್ಲಿ ಹೆಂಗೋ ಈ ಮನೆ ತಂದೆ ತಾಯಿದ, ಇದೇನು ನಮ್ದಲ್ಲ ಮನೆ. ಈ ಮನೆ ಮಾರಿ ಆಕೆ ಮದುವೆ ಮಾಡಿದ್ರೆ ಆತವ, ಮತ್ತೇನು ಮಾಡೋದು? ರೀ ರೀ ರೀ, ನಿಮಗೇನು ತಲೆಯಾಗ ಏನು ಶಗಣಿಗೆ ಇಟ್ಕೊಂಡಿರ ಅಂತಾನೆ ನೀವು? ಹಾಂ, ಈ ಮನೇನ ಮಾರಿದ್ರಿಂದ ನಾವೇನು ಬೀದಿಗೆ ನಿಂತೋಣ ಅಂತ ಮಾಡಿರನ? ಹಾಂ, ಏನು ಅವಶ್ಯಕತೆ ಇಲ್ಲ. ಆಕೆ ಮದುವೆ ಮಾಡೋ ಅಂಥ ಅವಶ್ಯಕತೆ ಏನಂದ್ರೆ ಏನೂ ಇಲ್ಲ. ಈಗ ಇರಲಿ ಸುಮ್ಮನೆ ಇರಿ, ಆಕೆ ಹಂಗೆ ಇನ್ನು ನನ್ನ ಮಗಳು ವಯಸ್ಸಿಗೆ ಬರಲಿ, ಆಮೇಲೆ ಬೇಕಾದ್ರೆ ವಿಚಾರ ಮಾಡಿದ್ರಾತ. ನೀವು ಇಲ್ಲದ್ದು ಸಾಬರಿ ತೆಗಿಯಕ್ಕೆ ಹೋಗ್ಬೇಡ್ರಿ ನೋಡ್ರಿ ಆ ಮನ್ಯಾಗ. ನಾ ಈಗ ಹೇಳ್ತೀನಿ ನೋಡ್ರಿ ಮತ್ತೆ. ಅಲ್ಲಲ್ಲಿ ಈ ಮನೆ ಹೆಂಗ ಇರೋದು ಅವ್ರವ್ವ ಅಪ್ಪನ ಹೆಸರಿಗೆ. ಮುಂದಾದ್ರೂ ಅದು ಮಗಳಿಗೆ ಹೋಗೈತಿ. ಅಷ್ಟಕ್ಕೂ ಈಗಾದ್ರೂ ಅದು ನಮ್ಮ ಲಲಿತವನ ಹೆಸರಿಗೆ ಐತಿ ಮನೆ. ಮುಂದಾದ್ರೂ ಆಕೆಗೆ ಕೊಡೋದ ನಾವು. ನಮ್ದು ಐತಲ್ಲ ಆ ಕಡೆ ಜಾಗ, ನಮ್ದು ಸಣ್ಣ ಮನೆ, ಅಲ್ಲಿಗೆ ಹೋದ್ರ ಆತಪ್ಪ ಅಷ್ಟ. ಏನು ನಾವೇನು ಇದ ಮನ್ಯಾಗ ಇರಾಕೈತಾ ನೋಡು. ಆಕೆಗೆ ಈಗ ವಯಸ್ಸಿಗೆ ಬಂದಾಳ, ಮದುವೆ ಮಾಡಿ ಮುಗಿಸ್ಬಿಡೋಣ. ಆಕೆ ಗಂಡನ ಮನೆಗೆ ಆಕೆ ಹೋದ್ಲಂದ್ರೆ ಆರಾಮಾಗಿರ್ತಾಳ. ಈಗ ಮದುವೆ ಮಾಡಲಿಲ್ಲ ಅಂದ್ರೆ ನಾಳೆ ಊರಾಗ ಮಂದಿ ಏನಂತಾರೆ ನೋಡು, ವಯಸ್ಸಿಗೆ ಬಂದಿರೋ ಹುಡುಗಿನ ಮನ್ಯಾಗ ಹೆಂಗೆ ಇಟ್ಕೊಂಡು ಕುಂತಾರೆ ನೋಡಿ ಇವರು. ತಮ್ಮ ಹೆಣ್ಮಕ್ಳಾದ್ರೆ ಜೊತೆಗೆ ಮದುವೆ ಮಾಡ್ತಿಲ್ಲ ಆಗಿದ್ರೂ ಅಂತ ಮನ್ಯಾಗ ಊರಾಗ ಮಂದಿ ಎಲ್ಲ ಆಡ್ಕೋತಾರ. ಹಂಗಾಗ್ಬೇಕು, ನೀನೇ ಹೇಳು.
ನೋಡ್ರಿ ಊರಾಗ ಏನಾರ ಯಾಕೆ ಅನ್ಕೊಂಡು ಹಾಳಾಗೋಗ್ಲಿ, ನನಗೆ ಅದೆಲ್ಲ ಬೇಕಾಗಿಲ್ಲ. ನಾನು ಮಾತ್ರ ಈ ಮನೆ ಮಾರಾಕೂ ಬಿಡಂಗಿಲ್ಲ, ಆಕೆ ಮದುವೆ ಆಗೋಕ್ಕೂ ಬಿಡಂಗಿಲ್ಲ. ನಿಮ್ಗೇನಾರು ತಲೆ ಬರೋಬ್ಬರಿ ಐತನು? ಆಕೆ ಮದುವೆ ಮಾಡಕೊಂಡು ಹೋದ್ಲಂದ್ರೆ ಹೊಕ್ಕಳತ್ತಾಗ ಆರಾಮಾಗಿ. ಇಲ್ಲಿ ಮನೆಯಾಗ ಕೆಲಸ ಮಾಡೋರು ಯಾರು, ಬಗ್ಸಿ ಮಾಡೋರು ಯಾರು? ಅದು ಅಲ್ದ ನೀವನ ಯೋತೀವ್ರಿ ಹೊಲ್ದಾಗ ದುಡ್ದಿದ್ದು ವರ್ಷಕ್ಕೆ ಒಂದ್ಸಲ ಬರ್ತೈತೆ ಅದು ಪೀಕ್. ಅದನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಪಟ್ಟಿನ. ಆಕಿ ಈಗ ಹೆಂಗ ಈಗೀಗ ದುಡಿಯಾಗುಂತಾಳ, ಅದು ಟೇಲರಿಂಗಿಂದು ನಾನು ಹೇಳಿ ಹಚ್ಚಿ ಆಕಿ ದುಡಿಯಂಗೆ ಮಾಡಿದ್ದು. ಆಕಿ ಈಗಾರ ದುಡಿಯಾಕೆ ಚಾಲೂ ಮಾಡ್ಯಾಳ, ಒಂದು 4 ವರ್ಷ ದುಡಿಲಿ ಸುಮ್ಮನೆ ಇರಿ. ದುಡ್ದು ಅರ್ಧ ರೊಕ್ಕನಾಕಿ ಮದುವೆ ತೆಗೆದಿಟ್ಟು ಹೊಲಿಬೇಕಾರ ಇನ್ನು ಅರ್ಧ ನಮಗೆ ಕೊಡಲಿ, ನಾವೇನು ಬೇಡ ಅನ್ನಂಗಿಲ್ಲ. ಇನ್ನೊಂದು 5-6 ವರ್ಷ ಹೋಗ್ಲಿ, ಸುಮ್ಮನೆ ಇರಿ. ಈಗೇನು ಅವಸರ ಇಲ್ಲ ಮದುವೆ ಮಾಡೋದು. ನೀವು ಗಪ್ಪಿರ್ಬೇಕಾ? ಈ ವಿಷಯ ಆಕಿ ಕಿವಿಗೂ ಬೆಳಂಗಿಲ್ಲ. ಮತ್ತು ಆಮೇಲೆ ಆಕಿ ಒಂದು ನನಗೆ ಮದುವೆ ಮಾಡ್ರಿ, ನನಗೆ ಮದುವೆ ಮಾಡ್ರಿ ಅಂತ ಕುಂದಂದ್ರೆ ಅವಾಗ ನಾವೇನು ಮಾಡೋಣ? ನೀವು ಸುಮ್ಮನೆ ಇರಿ, ನಿಮ್ಗೆ ಇದೆಲ್ಲ ಗೊತ್ತಾಗಂಗಿಲ್ಲ. ನಾನು ವಿಚಾರ ಮಾಡಿದ್ದಿಷ್ಟ. ಏನು ನೋಡ್ರಿ, ಇನ್ನು ಮೇಲೆ ಆಕಿ ಮದುವೆ ಸುದ್ದಿ ಯಾವುದೇ ಕಾರಣಕ್ಕೂ ತೆಗಿಯಂಗಿಲ್ಲ ಈ ಮನ್ಯಾಗ. ಮೊದಲು ನನ್ನ ಮಗಂದು ಓದು ಮುಗಿಲಿ, ಹಂಗೆ ನನ್ನ ಮಗಳದು ಮದುವೆ ಮುಗಿಲಿ, ಆಮೇಲೆ ಬೇಕಾರೆ ಆಕಿ ಮದುವೆ ಮಾಡಿದ್ರಾತ. ಏನು ಅವಸರ ಇಲ್ಲ. ಈಗ ಏನೇ ಗಂಡನ ಮನೆಗೆ ಹೋಗಿ ಬಾಳೆ ಮಾಡೋದು ಆಟ ಆಗೈತಿ, ಇಲ್ಲೇ ಬಿದ್ದಿರಲಿ, ಸುಮ್ಮನೆ ಇರ್ರಿ. ನೀವು ಮುಖ ಈಟ ಮಾಡ್ಕೊಂಡ್ರು ಆಟ, ಏಟ್ ಮಾಡ್ಕೊಂಡ್ರು ಆಟ. ನಾನು ಮಾತ್ರ ಇದಕ್ಕೆ ಒಪ್ಕೊಳಂಗಿಲ್ಲ ಅಂದ್ರೆ ಒಪ್ಕೊಳಂಗಿಲ್ಲ ಅಷ್ಟೇ. ಮೊದಲು ನಿಮ್ಮ ಸ್ವಂತ ಮಕ್ಕಳದ ಜೀವನದ ಬಗ್ಗೆ ಯೋಚನೆ ಮಾಡಿರಿ, ಆಮೇಲೆ ಆಕಿದು ಯೋಚನೆ ಮಾಡಂತ್ರಂತ ಬಂದುಬಿಟ್ರೆ ಮಗಳ ಬಗ್ಗೆ ಮಾತಾಡಕ್ಕೆ. ತಮ್ಮ ಸ್ವಂತ ಮಗಂದ ಜೀವನದ ಬಗ್ಗೆ ಚಿಂತಿಲ್ಲ ಇವರಿಗೆ. ಆಕೆ ಬಗ್ಗೆ, ಅಣ್ಣನ ಮಗಳ ಬಗ್ಗೆ ಭಾಳ ಪ್ರೀತಿ, ಇಲ್ಲದ ಪ್ರೀತಿ. ಅದೊಂದು ಈ ಮನೆ ಮಾರಿ ಆಕೆ ಮದುವೆ ಮಾಡ್ತಾರಂತ. ರೊಕ್ಕ ಹೆಚ್ಚಾಗೈತಾನೆ ಇವರಿಗೆ. ಮುಂದೆ ನನ್ನ ಮಕ್ಕಳಿಗೆ ಬರ್ತೈತವ ಈ ಮನೆ. ಏನು ಹಸಿ ಆಕೆ ಹೆಸರಿಗಿದ್ರೆ ಆಕೆ ಏನೇ ಮಾರ್ಬೇಕಂತ ಏನಾರ ಐತನ? ನಂಗೆ ಗೊತ್ತೈತಾಳ್ರಿ ಈ ಮನಿನ ಹೆಂಗೆ ತೊಗೋಬೇಕು, ಏನು ಮಾಡ್ಬೇಕಂತ ಅನ್ನೋದು. ದೊಡ್ಡಾಗ ಬಂದುಬಿಟ್ರು. ಚಿಕ್ಕಪ್ಪ, ನನಗೆ ಈಗಲೇ ಮದುವೆ ಅಲ್ಲ, ಬೇಡ ಚಿಕ್ಕಪ್ಪ. ನನ್ನ ಮದುವೆ ಸಲುವಾಗಿ ನೀವು ಚಿಕ್ಕವ್ವ ಇಬ್ಬರು ಜಗಳ ಆಡೋದು ಬೇಡ ಚಿಕ್ಕಪ್ಪ. ದಯವಿಟ್ಟು ನನ್ನ ಮದುವೆ ವಿಷಯನ ಮನೆಯಾಗ ತೆಗಿಯಕ್ಕೆ ಹೋಗ್ಬೇಡ ಚಿಕ್ಕಪ್ಪ. ನನಗೆ ಕ್ಷಮಿಸ್ಬಿಡವ ಮಗಳ, ನನಗೆ ಕ್ಷಮಿಸ್ಬಿಡು. ನಿಮ್ಮಪ್ಪನ ಸ್ಥಾನದಾಗ ನಿಂತ್ಕೊಂಡು ನಿನ್ನ ಮದುವೆನ ಚಂದ ಮಾಡಿಕೊಡೋಣ, ಅಥವಾ ಗಂಡನ ಮನೆಯಾಗಾರ ಚಂದನತಗ ನೆಮ್ಮದಿಂದ ಇರ್ತಿದಿ ಅಂತಂದು ನಾನು ಇದನ್ನ ವಿಷಯನ ನಿಮ್ಮ ಚಿಗವ ಅಂತ ತೆಗೆದ್ರೆ ನಿಮ್ಮ ಚಿಗವ ನೋಡಿದ್ರೆ ನಿನ್ನ ಮದುವೆನ ಮಾಡೋಕೆ ಒಲ್ಲೆ ಅಂತಾಳಲ್ಲವ. ಬೇಡವ, ನಿನ್ನನ್ನು ಹಿಂಗೆ ಮನ್ಯಾಗ ಇಟ್ಕೊಂಡು ಕುತ್ಕೊಂಡ್ರೆ ನಿಂದು ಜೀವನ ಎಲ್ಲ ಬರ್ಬಾದ್ ಮಾಡಿರ್ತಾಳೆ ನಿಮ್ಮ ಚಿಗವ. ನೀನೇನು ತಲೆ ಕೆಡ್ಸ್ಕೊಬೇಡವ, ನಿನ್ನ ಜೀವನನ ನಾನು ಸರಿ ಮಾಡ್ತೀನಿ. ನನಗೆ ಗೊತ್ತೈತಿ ಏನು ಮಾಡ್ಬೇಕಂತ ಅನ್ನೋದು. ಬೇಡ ಚಿಕ್ಕಪ್ಪ, ನನಗೆ ಈಗಲೇ ಮದುವೆ ಬೇಡ. ನಾನು ಮದುವೆ ಆಗಿ ಹೋದೆ ಅಂದ್ರೆ ಈ ಮನೆಯನ್ನೆಲ್ಲ ನೋಡ್ಕೊಳ್ಳೋರು ಯಾರು? ಅದು ಅಲ್ದ ಇನ್ನ ಪವನ ಸಣ್ಣವನದನ, ಗಿರಿಜಿನೂ ಸಣ್ಣಕ್ಕೆ ಅದಾಳ. ಅವ್ರದ್ದು ಓದಿಗೆ ಇದೆಲ್ಲ ಮುಗಿಲಿ, ಆಮೇಲೆ ಬೇಕಾದ್ರೆ ನೋಡಕ್ಕೆ ಬರ್ತೈತಿ. ದಯವಿಟ್ಟು ಚಿಕ್ಕಪ್ಪ, ಈಗಲೇ ನನ್ನ ಮದುವೆ ವಿಷಯನ ಮನ್ಯಾಗ ತೆಗಿಯಕ್ಕೆ ಹೋಗ್ಬೇಡ, ಕೈ ಮುಗಿತೀನಿ. ಅಯ್ಯೋ ನನ್ನ ಮಗಳ, ನಮ್ಮ ಮನೆ ಬಗ್ಗೆ ನಮ್ಮ ಬಗ್ಗೆ ಎಷ್ಟೆಲ್ಲ ವಿಚಾರ ಮಾಡ್ತೈತಿ ಈ ಹುಡುಗಿ. ಇಂಥ ಬಂಗಾರದಂಥ ಹುಡುಗಿ ಮನಸ್ಸನ್ನು ಎಷ್ಟರ ನೋವು ಮಾಡ್ತಿದ್ದಾಳೆ ಇವಳು. ಇಲ್ಲ, ಇವಳು ಮಾತು ಕೇಳ್ಕೊಂಡು ಕುಂತೆ ಅಂದ್ರೆ ನನ್ನ ಮಗಳು ಲಲಿತ ಅವ್ನ ಜೀವನ ಹಾಳಾಗೋಕೈತಿ. ಇಲ್ಲ, ಇದಕ್ಕೇನಾರ ಬೇರೆ ಇದು ದಾರಿ ನೋಡಾಕಬೇಕು ನಾನು. ಇವಳು ಮಾತು ನಂಬ್ಕೊಂಡು ಕುತ್ಕೊಂಡೆ ಅಂದ್ರೆ ಲಲಿತ ಅವ್ನ ಜೀವನ ಎಲ್ಲ ಹಾಳಾಗೋಕೈತಿ. ಹಂಗೆ ಮಾತ್ರ ಯಾವುದೇ ಕಾರಣಕ್ಕೂ ಆಗಬಾರ್ದು. ಇಲ್ಲಂತೂ ಇಷ್ಟು ವರ್ಷ ಅಂತೂ ಅವಳಿಗೆ ನೆಮ್ಮದಿಂದ ಇದ್ದಿದ್ದ ನೋಡಿಲ್ಲ ನಾನು. ಇಲ್ಲ, ಹೆಂಗಾರ ಮಾಡಿ ಚಲೋ ಮನೆ ನೋಡಿ ಮದುವೆ ಮಾಡಿಕೊಡ್ತೀನಿ ನಾನು, ಎಷ್ಟರ ಕಷ್ಟ ಆಗಲಿ.